ಹಲೋ ಗೈಸ್, ಇವತ್ತು ಬೆಳಗ್ಗೆ 4:30 ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಗಡೆ ಹೊರಡೋಣ ಅಂತ ಹೊರಟು. 190 ಕಿಲೋಮೀಟ್ರ್ ಜರ್ನಿ ಮಾಡಿದ್ಮೇಲೆ ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ ಅಂತ ಅಲ್ಲಿ ನಾಷ್ಟಕ್ಕೆ ಅಂತ ನಿಲ್ಲಿಸ್ತೋ. ಅಲ್ಲಿ ನಾಷ್ಟಕ್ಕೆ ಅಂತ ಹೋದ್ಮೇಲೆ ನನ್ನ ಇಷ್ಟ ಆದಂಥ ಒಂದು ದೋಸೆ ತಗೊಂಡೆ, ಮತ್ತು ಬೇರೆಯವರು ಬೇರೆ ಬೇರೆ ಥರ ತಗೊಂಡ್ರು. ಅಲ್ಲಿ ಆಹಾ ದೋಸೆನ ಫುಲ್ಲು ಚಿಂದಿಯಾಗಿತ್ತು. ಮತ್ತೆ ಅಲ್ಲಿ ನಾಷ್ಟ ಮುಗಿಸಿ ಮತ್ತೆ ನನ್ನಮ್ಮ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಮತ್ತೆ ಹೊರಟು ಜರ್ನಿ ಸ್ಟಾರ್ಟ್ ಮಾಡ್ದು. ಅಲ್ಲಿ ಮತ್ತೆ ಅಲ್ಲಿಂದ ಆಡ್ಕೊಂಡು ಸೇಮ್ ಕಪಡಿ ಕೈಲಾಸ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಬಂದು ತಲುಪ್ತು ಕೊನೆಗೂ. ಅಲ್ಲಿ ಇಳಿದು ಸಿಕ್ಕಾಪಟ್ಟೆ ಜನ ಕಪಡಿ ಕೈಲಾಸ ಅನ್ನೋದು ಕೇಳ್ಕೊಂಡು ಕೊನೆಗೂ ಕಪಡಿ ಕೈಲಾಸಕ್ಕೆ ಬಂದು ತಲುಪ್ತು. ಅಲ್ಲಿ ರಾಜಪ್ಪಾಜಿ ದೇವಸ್ಥಾನ ಹೆಂಗೈತೆ, ಅವ್ರ ಗದ್ಗೆ ಹೆಂಗೈತೆ, ಕಪಡಿ ಕೈಲಾಸಲ್ಲಿ ಏನೇನು ಸಿಗ್ತದೆ, ಏನು ಎತ್ತ ಅನ್ನೋದನ್ನೆಲ್ಲ ಸುತ್ತ ನಿಧಾನ ನೋಡಿಕೊಂಡು, ಆ ಹೊಳೆ ನೋಡಿಕೊಂಡು, ಅಲ್ಲಿಂದ ಸ್ವಾಮಿ ಪ್ರಸಾದವನ್ನು ತಗೊಂಡು ಅಲ್ಲಿಂದ ಮತ್ತೆ ಈಚೆ ಬಂದು ಒಂದು ಪಿಕ್ ತಗೊಂಡು ಆ ಪಿಕ್ ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ದು. ಸಿಕ್ಕಾಪಟ್ಟೆ ಜರ್ನಿ ಮತ್ತು ಮಧ್ಯ ನನ್ನ ಫೇವ್ರೆಟ್ ಕಲ್ಲಂಗಡಿ ಹಣ್ಣು ನಾನು ತಗೊಂಡೆ, ಮತ್ತು ಅವ್ರಿಗೂ ತೆಗೆದುಕೊಟ್ಟೆ. ಅಲ್ಲಿಂದ ಕಲ್ಲಂಗಡಿ ಹಣ್ಣು ಆ ಬಿಸಿಲು ತಂಪಲ್ಲಿ ತಿಂದು ಮತ್ತೆ ಜರ್ನಿ ಸ್ಟಾರ್ಟ್ ಆಗಿ ಅಲ್ಲಿಂದ ಕಪಡಿ ಕೈಲಾಸ ರೋಡಿಂದ ಮೈಸೂರಿಗೆ ಬಂದು ತಲುಪ್ತು. ಮೈಸೂರಲ್ಲಿ ಎಲ್ಲ ಸಾಧ್ಯ ನೋಡೋಕ್ಕಾಗಲಿಲ್ಲ. ರಾಯಣ್ಣವ್ರದ್ದು ಒಂದು ಸ್ಟ್ಯಾಚು ಸಿಕ್ತು. ಆ ಸ್ಟ್ಯಾಚುನ ನಿಧಾನಕ್ಕೆ ನೋಡಿಕೊಂಡು ಅಕ್ಕಪಕ್ಕ ಝೂ ಮತ್ತು ಮೈಸೂರು ಅರಮನೆ ಎಲ್ಲ ಇತ್ತು. ಬಟ್ ಮತ್ತೆ ಅಲ್ಲಿಂದ ಉಮ್ಮತ್ತೂರು ಉರ್ಕಾಳಮ್ಮ ದೇವಸ್ಥಾನಕ್ಕೆ ಬಂದು, ಇಲ್ಲಿನ ವಿಶೇಷತೆ ಏನು ಅಂದರೆ ತಿಂಗಳ ಮೊದಲ ಮಂಗಳವಾರದಲ್ಲಿ ಮಾತ್ರ ಇಲ್ಲಿ ದೇವಸ್ಥಾನ ಓಪನ್ ಆಗೋದು. ಫುಲ್ಲು ರಶ್ಶು. ಅಲ್ಲಿಂದ ಮತ್ತೆ ಹೋಗೋ ರೋಡಲ್ಲಿ ಬಸವಣ್ಣ ದೇವ್ರುಗಳು ಫುಲ್ಲು ನಾಟಿ ಹಸುಗಳು ಸಿಕ್ತು. ಕಣ್ಣು ತುಂಬ ನಾಟಿ ಹಸ ನೋಡಿದ ತಕ್ಷಣ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ ನಂತರ ಉಮ್ಮತ್ತೂರಿಂದ ಮತ್ತೆ ಚಿಕ್ಕದೂರಿಗೆ ಬಂದು ತಲುಪ್ತು. ಚಿಕ್ಕದೂರಲ್ಲಿ ಸಿದ್ದಪ್ಪಾಜಿ ಮಂಟೆಸ್ವಾಮಿದು ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲೇ ಸಾಧ್ಯ 6:30 7 ಗಂಟೆ ಆಗಿತ್ತು, ಹಂಗಾಗಿ ಯಾರೂ ಇರಲಿಲ್ಲ. ಅಲ್ಲೇ ಕೈ ಮುಕ್ಕೊಂಡು ಈಚೆನೆ ಕರ್ಪೂರ ಹಚ್ಚಿ ದೇವ್ರ ದರ್ಶನನ ಕಿಟಕಿಲೇ ಮಾಡಿ ಅಲ್ಲಿಂದ ಮತ್ತೆ ಸಾಧ್ಯ ಆಗಲಿ ಅಂತ ಅಂದ್ಬಿಟ್ಟು ಮಾದೇಶ್ವರನ ಬೆಟ್ಟಕ್ಕೆ ಅಂತ ಅಲ್ಲಿಂದ ಹೊರಟು. ಸಾಧ್ಯ ಆಗಲಿಲ್ಲ. ಅಲ್ಲಿ ಮತ್ತೆ ಹೋಟ್ಲಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿ ನನ್ನ ಫೇವ್ರೆಟ್ಟು ಇದು ತಗೊಂಡೆ. ಬಟ್ ಬೇರೆಯವರು ಊಟ ತಗೊಂಡ್ರು, ಅಮ್ಮಂದಿರೆಲ್ಲ. ಮತ್ತೆ ಅಲ್ಲಿಂದ ಊಟ ಎಲ್ಲ ಮುಗಿಸಿ ಮತ್ತೆ ಹೊರಟು ಮಾದೇಶ್ವರನ ಬೆಟ್ಟಕ್ಕೆ ಅಂತ ಹೋಗೋ ಟೈಮಲ್ಲಿ 8:30 ಕ್ಲೋಸ್ ಅಂತ ವಿಷಯ ಬಂತು. ಮತ್ತೆ ನೆಮ್ಮದಿಗೆ ಅಲ್ಲೇ ಊಟ ಕೂತ್ಕೊಂಡು ಮಾಡಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡಿ ಈ ಟೋಲ್ ಪ್ಲಾಜಾಗಳ ಬರೀ ಟೋಲ್ಗಳು ಕಟ್ಟಿ ಮತ್ತೆ ಅಲ್ಲಿಂದ ಟೋಲ್ಗಳೆಲ್ಲ ಮುಗಿಸ್ಕೊಂಡು 280 ಕಿಲೋಮೀಟ್ರ್ ಜರ್ನಿ ಮಾಡ್ತಾ ಮದ್ದೂರಿಗೆ ಬಂದು ತಲುಪ್ತವೆ. ಮದ್ದೂರು ಬಂದು ತಲುಪಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದು. ಲೈಟಾಗಿ ಅಲ್ಲಿ ಊಟ ತಿಂದಿರೋದ್ರಿಂದ ಸೈಡ್ಸ್ ಏನೋ ತಿನ್ನಬೇಕು ಅಂದ್ಬಿಟ್ಟು ಸಪ್ತಗಿರಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದು ಇಳಿದು ಅಲ್ಲಿ ಲೈಟಾಗಿ ಸ್ವಲ್ಪ ಮಟನ್ ಚಿಕನ್ ಆರ್ಡ್ರ್ಗಳನ್ನ ಮಾಡಿಕೊಂಡು ತಿಂದು ಮುಗಿಸಿ ಅಲ್ಲಿಂದ ಮತ್ತೆ ಫ್ರೆಶ್ ಆಗಿಬಿಟ್ಟು ಊರ ಕಡೆ ಹೊರಡೋಣ ಇನ್ನೇನು ಅಂತ ಅಲ್ಲೇ ಸುಮಾರು ರಾತ್ರಿ 10 ಗಂಟೆ ಆಗಿತ್ತು. ಅಲ್ಲಿಂದ ಮತ್ತೆ ಹೊರಟಿ ಊರು ಬರೋಷ್ಟೊತ್ತಿಗೆ ಮಧ್ಯರಾತ್ರಿ 12:30 ಆಗಿತ್ತು. ಇದೇ ರೀತಿ ಲಾಗ್ಸ್ ಅಪ್ಡೇಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಐಡಿಗೆ ಫಾಲೋ ರಿಕ್ವೆಸ್ಟ್ ಕಳಿಸಿ ನಮ್ಗೆ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್.